ರಾಜ ಏನಿದು ರಾಜ ಏನಿದು ರಾಜ ಏನಿದು ನ್ಯಾಯ ಏನಿದು ನ್ಯಾಯ ಬೆಕ್ಕೆ ಬೆಕ್ಕು ಖನಿಜ ಪಾತಿಮಾಗೆ ಮತಕ್ಕೆ ಜೈ ಶ್ರೀರಾಮ್ ಜೈ ಶಿವಾಜಿ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ತು. ಆ ನಿರ್ಧಾರ ಏನು ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೋಸ ಮಾಡಿರುವಂತದ್ದು, ದ್ರೋಹ ಮಾಡುವಂತ ನಿರ್ಣಯ. ಮಾರ್ಚ್ 1, 2022 ಶಿವರಾತ್ರಿಯಂದು ರಾಘವ ಚೈತನ್ಯ ಶಿವಲಿಂಗ ಆಳಂದ್ ಪಟ್ಟಣದಲ್ಲಿರುವಂತಹ ದರ್ಗಾದಲ್ಲಿರುವಂತಹ ಶಿವಲಿಂಗ ಪೂಜೆಗೆ ಹೋದಂತಹ ಸಂತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರ ನಡೆಸುವಂತಹ ಜಿಲ್ಲಾಧಿಕಾರಿ ಹಾಗೂ SP ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು. ಅದರ ಪರಿಣಾಮ ಸುಮಾರು 8 ಕೇಸುಗಳು ದಾಖಲಾಗಿತ್ತು. ಆ 8 ಕೇಸುಗಳನ್ನ ವಾಪಸ್ ಪಡೆದು ಗೂಂಡಾಗಳಿಗ ರಕ್ಷಣೆಗೆ ಇವತ್ತು ಕಾಂಗ್ರೆಸ್ ಮುಂದಾಗಿದೆ. ಆ 8 ಕೇಸುಗಳಲ್ಲಿ ಗುಂಡಾಯಕ್ಟ್ ಹಾಕೊಂಡು 1 ವರ್ಷ ಜೈಲಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಕೇಸು ಕೂಡ ಇವರು ವಾಪಸ್ ಪಡೆದಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಮುಸ್ಲಿಮರು ಏನೇ ಗುಂಡಾಗಿರಿ ಮಾಡಲಿ, ದೇಶದ್ರೋಹದ ಚಟುವಟಿಕೆ ಮಾಡಲಿ, DC SP ಗೆ ಅಟ್ಟಾಡಿಸ್ಕೊಂಡು ಹೊಡೆದ್ರೂ ಪರವಾಗಿಲ್ಲ, ಅವ್ರ ಮತ ನಮಗ್ ಬೇಕು ಅಂತ ಹೇಳಿ ಮುಸ್ಲಿಮರ ಓಲೈಕೆಗಾಗಿ ಇವತ್ತು ಆ 8 ಕೇಸ್ಗಳನ್ನ ವಾಪಸ್ ಪಡೆದಿದ್ದಾರೆ. ಇದ್ರ ಪರಿಣಾಮ ಇಮ್ಮಿಡಿಯೇಟ್ ಆಗಿ ಭಟ್ಕಳ್ನಲ್ಲಿ ಸಿಕ್ತು. ಹಿಂದೂ ದೇವಸ್ಥಾನವನ್ನ 2,000-3,000 ಮುಸಲ್ಮಾನರು ಸೇರಿ ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ, ಕಾಂಗ್ರೆಸ್ ಸರ್ಕಾರ ನಮ್ಮ ಜೊತೆಗಿದೆ, ನಾನು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಆ ಭಟ್ಕಳ ಮುಸಲ್ಮಾನರು ವರ್ತಿಸಿದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ, ಇಲ್ಲಿಯ ಉಸ್ತುವಾರಿ ಮಂತ್ರಿ ಖನಿಜಾ ಫಾತಿಮಾ, BR ಪಾಟೀಲ್, UT ಖಾದರ್ ಸ್ಪೀಕರ್, ಇವರೆಲ್ಲ ಸೇರಿಬಿಟ್ಟು ಶಿಫಾರಸು ಮಾಡಿ ಈ ಭಯೋತ್ಪಾದಕರ ಕೇಸನ್ನ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಕ್ಷಣವೇ ಆ ಕೇಸನ್ನ ವಾಪಸ್ ಪಡೆದಿದ್ದು ನಿಲ್ಲಿಸ್ಬೇಕು, ಕೋರ್ಟ್ ನಿಂದ ಶಿಕ್ಷೆ ಆಗ್ಬೇಕು. ಅವರು ಇವತ್ತು BJP ಸರ್ಕಾರ ಇದ್ದಾಗ DC SP ಅವರಿಗೆ ಹೊಡೆದಿದ್ದಾರೆ, ಮುಂದೆ ನಿಮ್ಮ ಸರ್ಕಾರದ ಅಧಿಕಾರಿಗಳ ಮೇಲೆಯೂ ಕೂಡ ಹಲ್ಲೆ ಮಾಡ್ತಾರೆ. ಸ್ವಲ್ಪ ಸಮಯ ಮೀರಿದ್ರೆ ಮುಖ್ಯಮಂತ್ರಿಗಳ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದೇ ರೀತಿ ಮುಂದುವರೆದರೆ ಕರ್ನಾಟಕ 2ನೇ ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಇವತ್ತಿನ ದಿವಸ ಕೊಡ್ತಾ ಇದ್ದೇನೆ. ನೋಡಿ, ಕಾಂಗ್ರೆಸ್ನವರು ಮೋದಿ ಅವರ ಪ್ರತಿಕೃತಿ ದಹನ ಮಾಡಬಹುದು. ಈ ಕಾಂಗ್ರೆಸ್ ಯುವ ಮೋರ್ಚಾದವರು ಮೋದಿ ಅವರ ಧರ್ಮ ಪತ್ನಿ ಅವರ ಫೋಟೋ ಹರಿಬಹುದು, ಅದನ್ನು ಸುಡಬಹುದು. ಆದರೆ ನಾವು ಕಾಂಗ್ರೆಸ್ಸಿನ ರಾಜಕಾರಣಿಗಳ ಭಾವಚಿತ್ರವನ್ನ, ಅವರ ಶವಯಾತ್ರೆಯನ್ನ ಸುಡಬಾರ್ದು, ಅದಕ್ಕೆ ಅಪಮಾನ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ, ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರಂತೆ. ಆದರೆ ಮೋದಿ ಅವರು ಯಾವ ಹುದ್ದೆಯಲ್ಲಿದ್ದಾರೆ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಪೊಲೀಸ್ ಇಲಾಖೆ ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಖನಿಜಾ ಫಾತಿಮಾರ ಕೈಗೊಂಬೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಇರುತ್ತೆ, ಅದರದ್ದು ತಿಥಿ ಆಗುತ್ತೆ, 2 ವರ್ಷಕ್ಕೆ ತಿಥಿ ಆಗುತ್ತೆ. ಮುಂದೆ ಬರುವಂತ ಸರ್ಕಾರ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಈಗ ಬೇರೆ ಬೇರೆ ಸಮಯದಲ್ಲಿ BJP ಕೊಡ್ತಲ್ಲ ಅಂತ ಅವ್ರಿಗೇನ್ ಬೇಕಾಗಿಲ್ವಾ ಅಂತ ನೋಡಿ, BJP ಅವರ ಹೋರಾಟ ಪ್ರೆಸ್ ಮೀಟ್ ಮಾತ್ರ ಸೀಮಿತ ಆಗಿದೆ. ನೋಡಿ, ಅವ್ರ ದುರಂತ ಅಂದ್ರೆ ಅನ್ಯ ಕೋಮಿನವರ ಕೇಸ್ಗಳನ್ನ ವಾಪಸ್ ಪಡೆದಿದ್ದಾರೆ. ಯಾರು ಅನ್ಯ ಕೋಮಿನವರು? ಜೈನರು, ದಲಿತರು, ಮುಸಲ್ಮಾನರು. ಯಾಕೆ ಮುಸ್ಲಿಂ ಅನ್ನುವಂತ ಶಬ್ದ ನೀವ್ ಯಾಕೆ ಬಳಸ್ತಾ ಇಲ್ಲ? ಒಬ್ಬ ಇಲ್ಲಿ ಮಹಾನಗರದ ಅಧ್ಯಕ್ಷರು ತಮ್ಮ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ, ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ. ಯಾರು ತುಷ್ಟೀಕರಣ ಮಾಡ್ತಾ ಇದೆ? ಜನರಿಗೆ ಯಾಕೆ ಗೊತ್ತಾಗ್ಬೇಕು? ಯಾರು ಗುಂಡಾ ಇದ್ದಾರೆ, ಗುಂಡಾ ಅಂತ ಹೇಳಿ. ಅದನ್ನ ಬಿಟ್ಟು ತುಷ್ಟೀಕರಣ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮುಚ್ಚಿ ಹಾಕುವಂತಹ ಮುಸ್ಲಿಮರ ಭಯ ಇವರಿಗೂ ಕಾಡ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಈ ರೀತಿಯಾದಂತಹ ನಿರ್ಣಯ ನೀವು ತೆಗೆದುಕೊಂಡ್ರೆ ನೀವು ಎಂದಿಗೂ ಕೂಡ ಕಲಬುರಗಿಯಲ್ಲಿ ಗೆಲ್ಲೋಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕಿವಿ ಮಾತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.